ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವ ನಾಯಕನಾಗಿ ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು, ಅವರ ಕೆಲಸ ಕಾರ್ಯಗಳನ್ನು ನೋಡಿ JDS ಮಹಾನ್ ನಾಯಕರಾದ ದೇವೇಗೌಡರು ಸಂಖ್ಯೆ ಬೆಳೆಸಿ ಇಂದು ದೊಡ್ಡ ರಾಷ್ಟ್ರ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು JDSನ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತರ್ ಹೇಳಿದರು. ಸೇಡಂ ವಿಧಾನಸಭಾ ಮತಕ್ಷೇತ್ರದ ಸುಲೇಪೇಟ್ನ ಮಹಾಂತೇಶ್ವರ ಸಾಂಸ್ಕೃತಿಕ ಭವನದಲ್ಲಿ ನಡೆದ ಸುಲೇಪೇಟ್ ನೃಗುಂದ ಮಹಾಶಕ್ತಿ ಕೇಂದ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಈ ಇಬ್ಬರು ಮಹಾನ್ ನಾಯಕರು ಒಟ್ಟು ಸೇರಿರುವುದರಿಂದ ರಾಜ್ಯದ ರಾಜಕೀಯದಲ್ಲಿ ಅದ್ಭುತ ಬದಲಾವಣೆ ಆಗಲಿದೆ ಎಂದು ಹೇಳಿದರು. ತಾತ್ಕಾಲಿಕ ಲೆನ್ಸ್ ಅಲ್ಲ, ಇದು ಖಂಡಿತವಾಗಿ ನರೇಂದ್ರ ಮೋದಿ ಅವರು ಒಳ್ಳೆತನ ನೋಡಿ ಇವತ್ತು ಹಿಂದೆ ನಮ್ಮ ದೇವೇಗೌಡರು ಕೂಡ ಗೋದ್ರ ವಿಷಯದಲ್ಲಿ ಅವ್ರ ಮೇಲೆ ಸ್ವಲ್ಪ ಅನುಮಾನ ಪಟ್ಟಿ ಅವರು ಕೂಡ ನಾನು ಏನಾದರೂ ಇವರು ಪ್ರಧಾನಮಂತ್ರಿ ಆದ ರಾಜೀನಾಮೆ ಕೊಡ್ತೀನಿ ಅಂತ ಹಿಂದೆ ಕೂಡ ಅಂದಿದ್ದು ತಮಗೆಲ್ಲರಿಗೂ ಗೊತ್ತು. ಅಂಥವ್ರು ಕೂಡ ಇವತ್ತು ಅವರು ಒಳ್ಳೆತನ ಕಂಡು ಅದರಲ್ಲಿ ಅವ್ರ ಪಾತ್ರ ಏನೂ ಇಲ್ಲ ಅಂಬುದು ಸಾಬೀತಾದ್ಮೇಲೆ ಅವರು ಕೂಡ ಕೈ ಜೋಡಿಸಿ ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯ ಮಾಡಿದಂಥ ವ್ಯಕ್ತಿ ನಮ್ಮ ದೇಶಕ್ಕೆ ಅನಿವಾರ್ಯ ಎಂಬ ಮಾತನ್ನ ನಮ್ಮ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಯಾಕೆ ವಿಚಾರ? ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲಕೂರು ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಪಕ್ಷಗಳು ಒಂದಾಗಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿರುವುದರಿಂದ ಈ ಚುನಾವಣೆಯಲ್ಲಿ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ NDA ಒಕ್ಕೂಟ ಜಯ ಸಾಧಿಸಿ ಕುಮಾರಣ್ಣ, HD ಕುಮಾರಸ್ವಾಮಿ ಮತ್ತು ಜಾಧವನ ಡಾಕ್ಟರ್ ಉಮೇಶ್ ಜಾಧವ್ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ಖಚಿತ ಎಂದು ಹೇಳಿದರು. ನಾವು ಸೇಡಂನಲ್ಲಿ ಕನಿಷ್ಠ ಕಾಂಗ್ರೆಸ್ಗಿಂತ 10-20,000 ಹೆಚ್ಚು ಓಟ್ ತಗೊಳ್ಳುವ ಮುಖಾಂತರ ಸೇಡಂನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಉಮೇಶ್ ಜಾಧವ್ ಅವರಿಗೆ ಹೆಚ್ಚು ಓಟ್ ಕೊಡಿಸಬೇಕು ಅಂತಕ್ಕಂಥ ಮಾತನ್ನು ಬಾಲರಾಜ್ ಅವರು ವ್ಯಕ್ತಪಡಿಸಿದ್ರು. ಭಾಳ ಸಂತೋಷ. ಅದಕ್ಕೆ ನಾವು ಇವತ್ತು ಶುಭಾರಂಭ ಮಾಡಿದ್ದೇವೆ. ಸುಲೇಪೇಟಿನ ವೀರಭದ್ರೇಶ್ವರ ಇಲ್ಲಿ ಏನು ನೆಲೆಯೂರಿದ್ದಾರೆ, ಅಲ್ಲಿಂದ ಮಾಂತೇಶ್ವರ ದೇವಸ್ಥಾನ, ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿಂದ ಪ್ರಾರಂಭ, ಸುಲೇಪೇಟ್ನಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತಿದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿ, ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ JDS ದುರಸ್ತಿಯಿಂದ ಬಿಜೆಪಿಗೆ ಹೆಚ್ಚಿನ ಬಲ ಬಂದಿದ್ದು ದೇಶಕ್ಕೆ ನರೇಂದ್ರ ಮೋದಿಯವರು ಅನಿವಾರ್ಯ ಎಂದು ಮನಗೊಂಡು ಹಿರಿಯ ನಾಯಕರಾದ ಮಾಜಿ ಪ್ರಧಾನಿ ದೇವೇಗೌಡರು ಬೆಂಬಲ ವ್ಯಕ್ತಪಡಿಸುವುದರಿಂದ ಬಿಜೆಪಿಗೆ ಆನೆ ಬಲ ಬಂದಂತಾಗಿದೆ ಎಂದು ಹೇಳಿದರು. ಇಲ್ಲಿ ಹೇಳಿದ್ರು ನಾವು ಇಲ್ಲಿ डॉक्टर जाधव का था डॉक्टर जाधव गड्डी केशवर में जब भूकंप था सारा रात उधर सोया हुआ करने वाला जाधव है. डॉक्टर जाधव जब यहाँ पे गड़बड़ हुआ, हम मैं जाधव यहाँ पर था. यहाँ पर जब कोरोना हुआ था, लिक्विड के ऑक्सीजन के लिए हमने हम आप काटते भाई, आप सिर्फ इलेक्शन के लिए ನರೇಂದ್ರ ಮೋದಿಜಿ ಅವರ ಕೊಡುಗೆ ಏನು, ಕಲಬುರಗಿ ಜಿಲ್ಲೆಗೆ ಡಾಕ್ಟರ್ ಉಮೇಶ್ ಜಾಧವ್ ಅವರ ಕೊಡುಗೆ ಏನಂತ ಹೇಳಿ ಕೇಳ್ತಾರೆ. ಅವ್ರಿಗೆ ಗೊತ್ತಿದೆ ನಮ್ಮ ಕೊಡುಗೆ ಬಹಳಷ್ಟು ಇದೆ ಅಂತ ಹೇಳಿ. ಆದರೆ ಜನರಿಗೆ ಒಂದು ಸುಳ್ಳು 100 ಸಲ ಹೇಳಿ ಅದನ್ನು ಕರೆ ಮಾಡುವ ಪ್ರಯತ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದ್ದಾರೆ. ನಾನು ಇಲ್ಲಿಂದ ಶುರು ಮಾಡ್ತೇನೆ. ನಾನು ಇದು ಎಲ್ಲಿ ಹೇಳಿಲ್ಲ. ಇಲ್ಲಿಯ ಸಚಿವರು, ನನ್ನ ಮಿತ್ರರು, ಅವ್ರ ಬಗ್ಗೆ ಗೌರವ ಇದೆ. ನಾನು ಒಬ್ಬ ಡಾಕ್ಟರ್ ನಾವೇನು ಕೆಲಸ ಮಾಡಿದವ್ರಿಗೆ ಗೊತ್ತದ. ಅವ್ರು ಹೇಳ್ತಾರೆ ಹಿಂದಿದಾಗ ಉಮೇಶ್ ಜಾಧವ್ ಕಾಂತ, ಉಮೇಶ್ ಜಾಧವ್ 5 साल ಕಾಂತ ಅಂತೇಳಿ. ಉಮೇಶ್ ಜಾಧವ್ ಕ್ಯಾ ಕಾಮ್ ಕಿಯ 5 काम बताओ ಅಂತ ಹೇಳಿ ನಾವು ಬಹಳ ಗೌರವ ಕೊಡುವ ಇಲ್ಲಿಯ ಶಾಸಕರು, ಇಲ್ಲಿಯ ಮಂತ್ರಿಯವರು ನನ್ನ ಬಗ್ಗೆ ಹೇಳ್ತಾರೆ, ನಮ್ಗೆ ನೋವಾಗ್ತದೆ. ಯಾರು ಮಾತಾಡೋದು ನಡೀತದ, ಗೊತ್ತಿದ್ದವರು ಪ್ರಬುದ್ಧರು ಸುಳ್ಳಾಡಬಾರ್ದಂತೇಳಿ ನನ್ನ ಮನಸ್ಸು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08
472256163.